ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವಿವತ್ತು ತೋಟಕ್ಕೆ ಬಂದಿದ್ದೀವಿ. ಆಲ್ರೆಡಿ ಸಂಜೆನೇ ಆಯಿತು, ಎಲ್ಲ ಕೆಲಸನೂ ಮುಗಿತಾ ಬಂತು. ಇವಾಗ ಸಮಯ 4:15 ಆಗಿದೆ. ಗಾಳಿ ನೋಡ್ತಾ ಇರ್ಬೋದು ಎಷ್ಟು ಜೋರಾಗಿ ಬೀಸ್ತಾ ಇದೆ. ಇವತ್ತು ಈರುಳ್ಳಿನಲ್ಲಿ ಕಳೆ ತೆಗೆಯೋಕ್ಕಿತ್ತು ಕೆಲಸ. ಬಂದು ಕಳೆ ಎಲ್ಲ ತೆಗೆದು ಅವರಿಗೆ ಆಳುಗಳಿಗೆ ಟೀ ತಿಂಡಿ ಎಲ್ಲ ಕೊಡೋದೇ ನನ್ನ ಕೆಲಸ. ಅದರಲ್ಲಿ ಸ್ವಲ್ಪ ಮಧ್ಯದಲ್ಲಿ ನಾನು ಸ್ವಲ್ಪ ಕಳೆ ತೆಗೆಯೋದು ಮಾಡ್ತಾಯಿದ್ದೆ. ನನಗೆ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದೆ. ವ್ಲಾಗೇ ಹಾಕಿರ್ಲಿಲ್ವಲ್ಲ, ಇವಾಗ ಸಂಜೆಗೆ ಏನು ಹಾಕೋದು ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಹೆಂಗೋ ಸದ್ಯ ಮಳೆ ಬಂದಿಲ್ಲ. ನಾವೆಲ್ಲಿ ಮಳೆ ಬಂದ್ಬಿಡುತ್ತೋ ಅಂತ ಅಂದ್ಕೊಂಡಿದ್ವಿ. ತಿಂಡಿಗೆ ಅಂತೇಳಿ ಇವತ್ತು ಮೆಂತ್ಯ ಬಾತ್ ಮಾಡ್ಕೊಂಡು ಬಂದಿದ್ವಿ. ಮಧ್ಯಾಹ್ನ ಊಟಕ್ಕೆ ಅದೇ ಆಯಿತು. ಇವಾಗ ಹೋಗಿ ಮನೆಗೆ ಅಡುಗೆ ಮಾಡಬೇಕು. ಸಂಜೆ ಬದನೆಕಾಯಿ ಬಜ್ಜಿ ಮಾಡಬೇಕು. ಸಾಧ್ಯ ಆದರೆ ಅದನ್ನು ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ಇಲ್ಲ ಅಂತಂದರೆ ಸಂಜೆಗೆ ಬ್ಲಾಗ್ನ ಹೆಂಗೆ ಮಾಡ್ತೀನಿ. ನೋಡ್ತಾ ಇರ್ಬೋದು ಗಾಳಿ ನಾನು ಮಾತಾಡೋದು ಕೇಳಿಸ್ತಾ ಇದೆ ಇರೋ ಗೊತ್ತಿಲ್ಲ. ನಾನು ಈರುಳ್ಳಿ ತೋಟ ಹೆಂಗಿದೆ ಅಂತ ತೋರಿಸ್ತೀನಿ. ಈಗ ಇವತ್ತು ಮುಖ್ಯ ಎಲ್ಲ ಇದು ಈರುಳ್ಳಿ ಕಳೆ ತೆಗಿಯೋದು. ಕೊತ್ತಂಬರಿ ಸೊಪ್ಪೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಂದಿದೆ. ಎಲ್ಲ ಕೊತ್ತಂಬರಿ ಕಾಳು ನೋಡಿ ಈ ಥರ ಇದೆ. ಎಷ್ಟು ಚೆನ್ನಾಗಿಬಿಟ್ಟಿದೆ ಹೂವು. ಎಷ್ಟು ಚೆನ್ನಾಗಿದೆ ಕಲರ್. ಬೇಲಿ ಹೂವು ಕೈಯೆಲ್ಲ ಮಣ್ಣಾಗಿದೆ. ಕಿತ್ತಿದ್ದೀನಿ ಕಣಮ್ಮ. ಫೋಟೋ ತೆಗಿಯೋದು ನೋಡ್ತಾ ಇರ್ಬೋದು ಅದೇ ಈರುಳ್ಳಿ ತೋಟ ಇದೆ. ಕೊತ್ತಂಬರಿ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ. ಇನ್ನೇನು ಕೊತ್ತಂಬರಿ ಕಾಳಾಗುತ್ತೆ. ನೋಡ್ತಾ ಇರ್ಬೋದು ಕಾಣಿಸ್ತಿದೆಯಾ. ಈರುಳ್ಳಿಲಂತೂ ಸಿಕ್ಕಾಪಟ್ಟೆ ಕಳೆ ಐತೆ. ಸಾಕಾಗೋಯ್ತು ಕಿತ್ತು ಮನೆಗೂ ಒಂದು ಸ್ವಲ್ಪ ಬೇಕಾಗಿರೋಷ್ಟು ಮೂಲಂಗಿನ ಕಿತ್ಕೊಂಡೆ. ಅದನ್ನು ತೋರಿಸ್ತೀನಿ ಬನ್ನಿ. ನೋಡ್ತಾ ಇರ್ಬೋದು ಅಲ್ಲೇ ಇದೆ ಮೂಲಂಗಿನೂ. ಇಲ್ಲಿ ಕಳ್ಳಿ ಹಾಕಿದ್ವಿ ಎಲ್ಲ ಓಡಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಒಂದು ಟೀ ಲೋಟ ಥರ ಕೇಳಬೇಕಾಗಿತ್ತು. ಅದಕ್ಕೆ ಬಂದೆ ಈ ಕಡೆಗೆ. ಸಿಕ್ಕಾಪಟ್ಟೆ ಕಳೆ, ಕಾಂಗ್ರೆಸ್ ಗಿಡ, ಸಣ್ಣ ಹುಲ್ಲು ಎಲ್ಲ ತುಂಬಾ ಇದೆ. ನಾನು ಸ್ವಲ್ಪ ಇದೆ, ನಾಳೆನೂ ಆಗುತ್ತೆ. ನಾಳೆ ನಾವೇ ಕಿತ್ಕೊಂಡ್ರೆ ಆಯಿತು, ಮತ್ತಿನ್ನೇನು ಅವರು ಅಂತ ಹೇಳ್ಬಿಟ್ಟು ಬೇಡ ಅಂತ ಅಂದ್ಕೊಂಡಿದ್ದೀವಿ. ನೋಡ್ಬೇಕಿನ್ನ ಏನಾಗುತ್ತೆ ಅಂತೇಳಿ. ತುಂಬಾ ಚೆನ್ನಾಗಿದೆ ಅಲ್ವಾ. ಇದು ನೋಡಿ ಹತ್ತಿ ಹಣ್ಣು. ಇದು ಹತ್ತಿ ಮರ ಅಲ್ವಾ, ಇದರಿಂದ ಉದುರುತ್ತಾ ಇರ್ತವೆ. ಇವಾಗ ಹಣ್ಣು ಸೀಸನ್ ಅನಿಸುತ್ತೆ ಎಷ್ಟೊಂದು. ಇದನ್ನು ತಿನ್ಬೋದು, ತಿಂತಾರೆ ಇದನ್ನು. ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನೂ ಎಷ್ಟೊಂದು ಇದಾವಲ್ಲಿ ಹತ್ತಿ ಹಣ್ಣು ಕಲರ್ ಆಗಿದ್ದು. ಇಲ್ಲೊಂದಿದೆ. ಏನೋ ತಿನ್ನಕ್ಕೆ ಬರೋಲ್ಲ, ಹುಳ ಇರ್ತವೆ ಅಂತ ತಿನ್ನಲ್ಲ ಅಷ್ಟೇ. ನೋಡಿ ಹೆಂಗೆ ಅರಿತಿದೆ ಕಾಣಿಸ್ತಿರ್ಬೋದು. ಅದಕ್ಕೆ ತಿನ್ನಲ್ಲ. ನೋಡ್ಕೊಂಡು ತಿನ್ನಬೇಕು. ತಿನ್ನೋರು ಯಾರ್ಯಾರು ಹತ್ತಿ ಹಣ್ಣು ತಿಂತೀರ ನೋಡ್ಕೊಂಡು ತಿಂದರೆ ಹುಳ ಇರ್ತಾವೆ ಅದರಲ್ಲಿ. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನೋಡ್ತಾ ಇರ್ಬೋದು ಅದೆಲ್ಲ ಬಿಟ್ಟಿದೆ ಮರದ ಕಡೆಗೆಲ್ಲ. ನೋಡಿ ಎಷ್ಟು ಹತ್ತಿ ಹಣ್ಣು. ಇದೇನು ನೋಡ್ತಾ ಇದ್ದೀರಲ್ಲ, ಇದು ಕಾರೆ ಹಣ್ಣು ಗಿಡ. ಇದರಲ್ಲಿನ ಕಾಯಿ ಬಿಟ್ಟಿಲ್ಲ, ಯೆಲ್ಲೋ ಕಲರಾಗಿ ಬೀಳುತ್ತೆ. ನಮ್ಮ ಚೈಲ್ಡ್ಹುಡ್ಡಲ್ಲಿ ಇದು ಐರನ್ ಜಾಮಿಟ್ರಿಗಳಾಗಿ ಮಾಡ್ಕೊಂತಿದ್ದೋ ಹಣ್ಣು ಮಾಡೋದಕ್ಕೆ. ನುಗ್ಗೆ ಗಿಡ ನೋಡ್ಬೋದು ನೋಡಿ ಎಲ್ಲ ಸತ್ತೆ ತುಂಬಾ ಬದಿನಲ್ಲಿ. ಹಂಗಾಗಿ ಉರಿ ಆಗ್ತಾ ಮಳೆ ಬರಡೆ ಆಗಿದೆ. ಇನ್ನೇನು ನೆನ್ಕೊಂಡು ಹೋಗ್ತೀವಿ ಅನ್ಸುತ್ತೆ ಮಳೆಗೆ. ಒಂಥರ ವೆದರ್ ಚಿಲ್ಲಾಗಿತ್ತು. ಅದ್ರ ಮಧ್ಯೆ ಇದೊಂದು ಬೆಂಕಿ ಹಾಕ್ತಿದ್ರಲ್ಲ, ಒಂಥರ ಬೆಚ್ಚ ನೋಡಿ. ಅದು ಇರ್ಬೋದು ಎಲ್ಲ ಕ್ಲೀನ್ ಆಯ್ತು. ಅದು ತುಂಬಾನೇ ಎಷ್ಟು ದೊಡ್ಡದಾಗಾಯ್ತು. ಅದು ಜ್ವಾಲೆ ಥರ. ಈ ಕಡೆಗೆ ಬಂತು ಗಾಡಿ.
ಹಾಯ್ ಗಾಯ್ಸ್, ನೆನ್ನೆ ವ್ಲಾಗ್ನ ಎಂಡೇ ಮಾಡಲಿಲ್ಲ. ಹಾಗಾಗಿ ಇವತ್ತು ಒಂದು ಸ್ವಲ್ಪ ಅದಕ್ಕೆ ಎಂಡಿಂಗ್ ಕೊಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ನೆನ್ನೆ ತುಂಬಾ ಮಳೆ ಬಂತು, ಸಿಕ್ಕಾಪಟ್ಟೆ ಮಳೆ ಬಂತು. ಅಲ್ಲೇ ಒಂದು ಮನೆ ಇತ್ತಲ್ಲ ನಮ್ಮ ರಿಲೇಟಿವ್ದು, ಅಲ್ಲೋಗಿ ನಿಂತ್ಕೊಂಡು ಸ್ವಲ್ಪ ಹೊತ್ತಾದಮೇಲೆ 6 ಗಂಟೆಗೆ ತೋಟ ಬಿಟ್ವಿ. ಆಮೇಲೆ ಮಧ್ಯಾಹ್ನ ನೆನ್ಕೊಂಡೇ ಬಂದ್ವಿ. ಹಂಗಾಗಿ ನಾನು ಯಾವುದೇ ರೀತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾವೇ ನೆನೀತಿದ್ವಿ, ಇನ್ನೇನು ವೀಡಿಯೋ ಮಾಡೋದು ಅಲ್ವಾ. ರೋಡ್ ಬೇರೆ ಎಲ್ಲ ನಿಮ್ಮ ಮಳೆಗೆ ನೆಂದು ಅದು ಬೇರೆ ಸರಿ ಇರಲಿಲ್ಲ, ಕೆಸರು ಎಲ್ಲ ಇತ್ತು. ಬರ್ತಾನು ಒಂದು 2 ಕಡೆಗೆ ನಿಂತ್ಕೊಂಡೇ ಬಂದ್ವಿ. ಬಂದು ಒಂದು ನಮ್ಮ ರಿಲೇಟಿವ್ದು ಬರ್ತಡೇ ಇತ್ತು, ರಿಲೇಟಿವ್ ಪಾಪು ಅವ್ರದ್ದು. ಅದಕ್ಕೆ ಹೋಗಿ ಬಂದ್ವಿ ಅಷ್ಟೇ. ಆ ದಿನ ಅಲ್ಲೇ ಊಟ ಎಲ್ಲ ಇತ್ತು, ಅದನ್ನು ಮಾಡಕ್ಕೆ ಮುಗಿಸ್ಕೊಂಡು ಬಂದು. ಸೊ ಇದಾಗಿತ್ತು ನೆನ್ನೆಯ ವೀಡಿಯೋ. ಇವತ್ತಂತೂ ನಾನು ತುಂಬಾ ಬ್ಯುಸಿ. ಇವಾಗ ಸಮಯ ಆಗಿದೆ 6 ಗಂಟೆ ಸಂಜೆ. ವಿಡಿಯೋ ಎಡಿಟ್ ಮಾಡುವಾಗ ಗೊತ್ತಾಯ್ತು ಅದನ್ನೇನು ಎಂಡಿಂಗ್ ಮಾಡಿಲ್ವಲ್ಲ ಅಂತ. ಅದಕ್ಕೆ ಮಾಡೋಣ ಅಂತ ಮಾಡ್ತಿದ್ದೀನಿ. ಇವತ್ತು ನನ್ನ ಮನೆ ಕೆಲಸ ಪೂರ್ತಿ ಇತ್ತು. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ, ಬೆಡ್ಶೀಟ್ಸ್ ಎಲ್ಲ, ಬೆಡ್ ಸ್ಪ್ರೆಡ್ನೆಲ್ಲ ಒಗೆದು, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಕಳಸ ಎಲ್ಲ ಚೇಂಜ್ ಮಾಡಿ ಇವಾಗ ಕುಂತಿದ್ದೀನಿ. ಸದ್ಯ ನಮ್ಮ ಮನೆಯವ್ರು ಬಂದು ಪೂಜೆ ಮಾಡ್ತಾರೆ. ವೀಳ್ಯದಲ್ಲೇ ಬೇಕಾಗಿತ್ತು, ಹಂಗೆ ಅವ್ರಿಗೋಸ್ಕರ ವೇಟಿಂಗು. ಸೊ ಇದಾಗಿತ್ತು ನೆನ್ನೆಯ ವೀಡಿಯೋ. ಇವತ್ತೇನು ವೀಡಿಯೋ ಶೂಟ್ ಮಾಡೋಕ್ಕೆ ಆಗ್ತಿಲ್ಲ. ಇವತ್ತಂತೂ 5 ನಿಮಿಷ ಕುಂತಿಲ್ಲ, ಹಂಗೆ ಕೆಲಸ ಮಾಡಿದ್ದೀನಿ. ಇವಾಗಲೇ ಕುಂತಿರೋದು, ಅದೇ ವೀಳ್ಯದಲ್ಲೇ ಬೇಕಲ್ಲ, ಹಂಗಾಗಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಅದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಥ್ಯಾಂಕ್ಸ್ ಫಾರ್ ವಾಚಿಂಗ್.